ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಸೊಪ್ಪಿನ ತವೆ ಮಾಡ್ತಾ ಇದ್ದೀವಿ. ಎಣ್ಣೆ ಸೊಪ್ಪು ಹಾಗೂ ಸಬ್ಬಕ್ಕಿಯ ಸೊಪ್ಪಿನ ತವೆ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ತೊಗರಿಬೇಳೆನ ಬಾಯ್ಲ್ ಮಾಡ್ಕೊಂಡಿದ್ದೀವಿ. ಎಣ್ಣೆ ಹಾಗೂ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ. ಎಣ್ಣೆ ಸೊಪ್ಪು ಹಾಗೂ ಸಬ್ಬಕ್ಕಿ ಸೊಪ್ಪು ಇದನ್ನು ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದೆ ನೀರಲ್ಲಿ. ಕುಕ್ಕಿಂಗ್ ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಜೀರಿಗೆ, ಕರ್ಬೇವಿನ ಸೊಪ್ಪು ಹಾಗೂ ಬ್ಯಾಡಿಗೆ ಮೆಣಸಿನ್ಕಾಯಿ, ಕೊಬ್ಬರಿ, ಹಸಿ ಕೊಬ್ಬರಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಹಾಗೂ ಹಸಿಮೆಣ್ಸಿನ್ಕಾಯಿನ ರುಬ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ. ಕೊಬ್ಬರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೆ. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೂ ಕರ್ಬೇವಿನ ಸೊಪ್ಪು. ಈಗ ಮಿಕ್ಸಿಲಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಈಗ ಸೊಪ್ಪನ್ನು ತಗೊಂಡು ಬೇಳೆಗೆ ಹಾಕ್ಕೊಳ್ಳೋಣ. ಬಾಯ್ಲಾಗಿರೋ ಬೇಳೆಗೆ ಸೊಪ್ಪು ಬೇಗ ಬಾಯ್ಲಾಗಿಬಿಡುತ್ತದೆ. ಬೇಳೆ ಬೆಂದಮೇಲೆ ಹಾಕ್ಕೋಬೇಕು. ಎಲ್ಲ ಸೊಪ್ಪನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಬಾಯ್ಲಾಗಲಿ. ನೋಡಿ, ಸೊಪ್ಪು ಚೆನ್ನಾಗಿ ಬಾಯ್ಲಾಗಿದೆ. ಈಗ ರುಬ್ಕೊಂಡಿರೋ ಮಸಾಲಾನ ಸೇರಿಸ್ಕೊಳ್ಳೋಣ. ಕೊಬ್ಬರಿ ಎಲ್ಲ ಮಿಕ್ಸಿ ಜಾರ್ಗೂ ನೀರು ಹಾಕ್ಕೊಂಡು ಅದನ್ನು ಸೇರಿಸ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕುದಿ ಬರೋಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಒಲೆ ಮೇಲೆ ಬಾಂಡೆ ಇಟ್ಕೊಂಡಿದ್ದೆ, ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ಳೋಣ, ಹಿಂಗೆ ಹಾಕ್ಕೊಳ್ಳೋಣ. ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಎಣ್ಣೆ ಫ್ರೈ ಆಗಲಿ. ಈಗ ಜೀರಿಗೆ, ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ಳೋಣ. ಎಣ್ಣೆಯಲ್ಲೇ ಫ್ರೈ ಆಗಲಿ. ಈಗ ಒಗ್ಗರಣೆ ಸೇರಿಸ್ಕೊಳ್ಳೋಣ. ಈಗ ಸಾರನ್ನು ಬಾಣಲಿಗೆ ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ಚೋಟಲ್ಲಿ ಒಂದ್ಸಲ ಕೈ ಆಡಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಸೊಪ್ಪಿನ ತವೆ. ಈಗ ಒಂದು ಕುದಿ ಬರಲಿ. ನೋಡಿ ಚೆನ್ನಾಗಿ ಈಗ ಬಾಯ್ಲ್ ಆಗ್ತಾ ಇದೆ. ಈಗ ರೆಡಿಯಾಗಿದೆ ಸೊಪ್ಪಿನ ತವೆ. ಈಗ ಅನ್ನಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ತುಂಬಾ ಚೆನ್ನಾಗಿರುತ್ತದೆ ಸೊಪ್ಪಿನ ತವೆ. ಅನ್ನಕ್ಕೆ ಮುದ್ದೆಗಂತೂ ಬೊಂಬಾಟಾಗಿರುತ್ತದೆ. ಎಣ್ಣೆ ಸೊಪ್ಪು ಹಾಗೂ ಸಬ್ಬಕ್ಕಿ ಸೊಪ್ಪು ತೊಗರಿಬೇಳೆಯ ತವೆ ಈಗ ಸವಿಯಲು ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಒಂದು ಸಲ ಮಾಡಿದ್ರೆ ಪದೇ ಪದ ಮಾಡಬೇಕು ಅನಿಸುತ್ತೆ. ಹೆಚ್ಚಿಗೆ ಮಸಾಲ ಏನೂ ಹಾಕಿಲ್ಲ, ಸಿಂಪಲ್ಲಾಗಿ ಲೈಟಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಒಂದೇ ಹಾಕಿರೋದು. ಎಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ. ಮಧ್ಯಾಹ್ನ ಲಂಚ್ಗಂತೂ ಬೊಂಬಾಟಾಗಿರುತ್ತದೆ. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಗೌರಿ ಹೇಗಿದೆ ಅಂತ. ಬಿಸಿ ಬಿಸಿ ಅನ್ನ ಹಾಗೂ ಬಿಸಿ ಬಿಸಿ ಮುದ್ದೆಗೆ ಸವಿಯಲು ಬೊಂಬಾಟಾಗಿರುತ್ತದೆ. ನೋಡಿ ಇವಾಗ ಗೌರಿ ಟೇಸ್ಟ್ ಮಾಡ್ತಾವ್ರೆ. ತುಂಬ ರುಚಿಯಾಗಿದೆ ಅಂತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಬೇಗನೆ ಹಾಗೂ ಸುಲಭವಾಗಿ ಆಗುತ್ತದೆ. ಸಿಂಪಲ್ಲಾಗಿ ಮಸಾಲ ಇದೆ. ಎಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ. ಅನ್ನಕ್ಕೆ ಮುದ್ದೆಗಂತೂ ಸೂಪರಾಗಿರುತ್ತೆ. ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.